ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೆನ್ನಾಗಿರುತ್ತೆ, ವಾಪಸ್ ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತಿದೆ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಮೈಸೆಲ್ಫ್ ಶಿವಪ್ರಸಾದ್. ರಾಜ ಅಂಡರ್ವೇರ್ ಮತ್ತು ಬನಿಯನ್ಗಳು ಇದನ್ನ ಹೊರಗೂ ಹಾಕಬಹುದು. ಈ ಕಂಪ್ನಿಯಲ್ಲಿ ಸರ್ ನಾನು ಕೆಲಸ ಮಾಡೋದು. ಪ್ರಮೋಷನ್ ಅಂಡರ್ ಪ್ರಾಸೆಸ್. ಏನೋ ಇದು? ಸರ್ ಸರ್, ಈ ಡಬಲ್ ಬೀಟಿಂಗ್ಸ್ಗೆ ಕಾರಣ ಮಜಾ ಮಾಡ್ತಾ ಇದ್ದೀವಿ. ನಾವು ಕೊಡ್ತಾ ಇದ್ದೀವಿ, ಅವರು ತಗೊಳ್ತಾ ಇದ್ದಾರೆ. ಓ ಇಸ್ ಇಟ್? ಯಾ, ಎಂಜಾಯ್ ಮಾಡ್ತಾ ಇದ್ದೀರಾ? ಪ್ಲೀಸ್ ಕ್ಯಾರಿ ಆನ್. ವಾಯ್ಸ್ ಟೇಕ್ ಕೇರ್. ಅವರು ಎಂಜಾಯ್ ಮಾಡ್ತಿದ್ದಾರೆ, ಮಜಾ ಮಾಡ್ತಿದ್ದಾರೆ. ದೇರ್ ಇಸ್ ನಥಿಂಗ್ ಸೀರಿಯಸ್. ಇನ್ನು ಒಳಗಡೆ ಹೋಗು. ಬೈ 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 ಬೈ. ನರಕದ ಕಾಲಿಂಗ್ ಬೆಲ್ನ ಒತ್ಬಿಟ್ಟಿದ್ದೆ. ಇನ್ನೇನು ಬಾಗ್ಲು ಓಪನ್ ಆಗಬೇಕು ಅಷ್ಟರಲ್ಲಿ ಬಚಾವಾಗ್ಬಿಟ್ಟೆ. ಸದ್ಯ ನೀನೇನೋ ಬಚಾವಾದೆ, ಆದ್ರೆ ಅವ್ರೇನ್ ಪಾಪ ಮಾಡಿದ್ರು ಅಂತ ಸಿಕ್ಕಾಕೊಂಡಿದ್ದಾರೆ. ಓ ಅಲ್ಲ ಭಗವಂತ, ನಿನಗೆ ಓಡಾಡಕ್ಕೆ ಬೇರೆ ಯಾವ ಗಾಡಿನೂ ಸಿಗ್ಲಿಲ್ವಾ? ಅವಾಗ ಕೈ ಕೊಡೋ ನನ್ನ ಗಾಡಿನೇ ಬೇಕಾ? ಸುಮ್ಮನೆ ನಿನ್ ಕೈ ಹಿಂಗಂದ್ರೆ ಹರೋಬೋದಪ್ಪ. ನಾನು ನೀಲಕಂಠ ಶಿವಪ್ರಸಾದ್, ನೀಲಾಮ್ಸ್ಟ್ರಾಂಗ್ ಅಲ್ಲ. ನೀಲಾಮ್ಸ್ಟ್ರಾಂಗು ಚಂದ್ರನ ಮೇಲೆ ಕಾಲಿಟ್ಟ, ನೀನು ಆಕಾಶದಲ್ಲಿರೋ ಚಂದ್ರನ ನಿನ್ ತಲೆ ಮೇಲೆ ಇಟ್ಕೊಂಡಿದ್ಯಾ. ಈಗ ಹೇಳು, ಯಾರು ಸ್ಟ್ರಾಂಗ್ ಅಂತ? ಶಕ್ತಿ ಇರೋದು ನನ್ನಲ್ಲ ಶಿವಪ್ರಸಾದ್, ನನ್ನ ಮೇಲಿರೋ ನಿಮ್ ಭಕ್ತಿಲಿ. ಅದ್ ಸರಿ, ಮನೆ ಹತ್ರ ಏನ್ ಗದ್ಲ? ಅಯ್ಯೋ, ಅದನ್ನ ಯಾಕೆ ಕೇಳ್ತ್ಯಾ? ಬೆಳಗ್ಗೆನೆ ನಮ್ಮ ಮನೆ ಮುಂದೆ ಭಯಂಕರ ಕಿರಿಕು. ಆ ಡೇಂಜರ್ ನಾಗ, ಪುಂಗಿ ಪ್ರಶಾಂತ ಇಬ್ರು ಸೇರ್ಕೊಂಡು ನಮ್ಮ ಪವ್ಯ ಬಸ್ಸನ್ನ ಈ ದೇವಸ್ಥಾನದ ಮುಂದೆ ಈಡ್ಗಾಯಿ ಹೊಡಿತಾರಲ್ಲ ಹಂಗ ಹೊಡಿತಾ ಇದ್ರು. ನಿಂದು ಪ್ರಿಸ್ಕ್ರೈಬ್ಡ್ ಲಿಮಿಟ್ ಇರುತ್ತಲ್ಲ 108 ಕಾಯಿ ಅಂತ, ಅದನ್ನು ಕ್ರಾಸ್ ಮಾಡ್ಬಿಟ್ಟಿದ್ರು. ನೀನ್ ಯಾಕೆ ಅಂತ ಕೇಳಿಲ್ವಾ? ನನ್ನ ಹೆಂಡತಿ ಬಲವಂತ ಮಾಡಿದ್ಲು ಕೇಳು ಅಂತ. ಹೋದೆ, ಕೇಳಿದೆ, ಬಂದ್ಬಿಟ್ಟೆ. ನೀನ್ ಅವ್ರಿಗೇನು ಮಾಡ್ಲಿಲ್ವಾ? ಬಿಡ್ತು ಅನ್ನೋ ಆ ಮಾತನ್ನ ವಾಪಸ್ ತಗೋ. ಅಲ್ಲ, ನಾನು ಅವ್ರಿಗೇನು ಮಾಡ್ಲಿಲ್ವ ಅಂತ ಕೇಳ್ತಾ ಇದೆಯಲ್ಲ. ಸದ್ಯ ಅವ್ರು ನನಗೇನು ಮಾಡ್ಲಿಲ್ಲ, ಅದು ಪುಣ್ಯ. ಅಂತವ್ರ ಹತ್ರ ಎಲ್ಲ ಮಾತಾಡಕ್ಕಾಗತ್ತಾ? ನೋ, ನಾಟ್ ಅಟ್ ಆಲ್, ಇಟ್ಸ್ ಇಂಪಾಸಿಬಲ್. ಹಾಗಂತ ನಾವೇನ್ ಪುಕ್ಲ ಅಲ್ಲ. ನಮ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ. ನಾವೆತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಅಮ್ಮನಿಗೆ ಮಾತು ಕೊಟ್ಟಿದ್ದೆ ಅಂತ ಸುಮ್ನಾದೆ. ಈ ಡೈಲಾಗ್ ಅವಾಗ ಹೇಳ್ತಾ ಇರ್ತೀನಿ. ಡೈಲಾಗ್ ಹೇಗ್ ರಿಪೀಟೋ, ನಾನೇನಾದ್ರು ಫೀಲ್ಡ್ ಹೇಳಿದ್ರೆ ನನ್ನ ಏಟ್ಗಳು ಅದೇ ತರ ರಿಪೀಟ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಸುಮ್ನೆ ನಾನು ರೊಚ್ಚಿಗೆ ಹೇಳೋದು, ನಾನು ಇಲ್ದೇ ಇರೋ ಟೈಮಲ್ಲಿ ಅವ್ರು ನನ್ನ ಹೆಂಡತಿ ಮಕ್ಳಿಗೆ ತೊಂದರೆ ಕೊಡೋದು, ಇದೆಲ್ಲ ಯಾಕೆ ಬೇಕು? ಅದಕ್ಕೆ ಸೈಲೆಂಟಾಗಿ ಸುಮ್ನಾಗಿ ಬಂದ್ಬಿಟ್ಟೆ. ನನ್ನ ಸ್ನೇಹಿತ ಇಷ್ಟೊಂದು ಹೇಳಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಷ್ಟೊತ್ತು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗು ಎಲ್ಲ ಹೇಳಿದೀನಿ. ನೀನ್ ನೋಡಿದ್ರೆ ಬೇರೆದೇ ಡೈರೆಕ್ಷನ್ ಮಾಡ್ತಾ ಇದೆಯಲ್ಲ. ಆಯ್ತು, ನಿನ್ನ ಡೈರೆಕ್ಷನ್ ಅಲ್ಲೇ ಹೇಳ್ತೀನಿ ಕೇಳು. ಈಗ ಅವರನ್ನೆಲ್ಲ ಸೃಷ್ಟಿ ಮಾಡಿರೋದು ನೀನೇ ತಾನೆ, ಅವ್ರೊಳಗೂ ನೀನೇ ತಾನೇ ಇರೋದು. ಹಾಗಿದ್ಮೇಲೆ ಅವ್ರನ್ನ ಯಾಕೆ ರೌಡಿ ಮಾಡಿದ್ಯಾ? ಅವ್ರಿಗೂ ಒಳ್ಳೆ ಬುದ್ಧಿ ಕೊಡು. ಕಮಾನ್, ಆನ್ಸರ್ ಮೀ. ನೀನು ಒಳ್ಳೆಯವನೇ ತಾನೆ? ನಿನ್ನೊಳಗಿರೋದು ನಾನೇ ಅಲ್ವಾ? ಯಾ. ಮತ್ ನೀನ್ ಯಾಕೆ ಅವ್ರಿಗೆ ಸಹಾಯ ಮಾಡ್ಲಿಲ್ಲ? ಓ ಮೈ ಗಾಡ್, ಯು ಸಿ ಮಿಸ್ಟರ್ ಭಗವಂತ, ಕನ್ಫ್ಯೂಸ್ ಮಾಡ್ಕೊಳಕ್ ಬಂದವ್ರನ್ನು ಕನ್ಫ್ಯೂಸ್ ಮಾಡೋ ಏಕೈಕ ಭಗವಂತ ನೀನೇ ಅನ್ಸುತ್ತೆ. ಭಗವಂತ, ನಿನಗೆ ಭೂಲೋಕದ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಯಾಮಾರಿದ್ರು ಜನ ಮನೆಗೆ ಹುಡುಕೊಂಡು ಬಂದು ಹೊಡಿತಾರೆ. ನಿನ್ನ ವಿಷಯದಲ್ಲಿ ಹಾಗಲ್ಲ. ನೀನ್ ಇಲ್ಲಿ ಎಷ್ಟು ಬೇಕಾದ್ರೂ ಗಲಾಟೆ ಮಾಡ್ಕೋಬಹುದು. ಯಾಕೆಂದ್ರೆ ನಿನ್ನನ್ನ ಹುಡ್ಕೊಂಡು ಯಾರು ಕೈಲಾಸಕ್ಕೆ ಬರಲ್ಲ. ಹಾಗೊಂದ್ ವೇಳೆ ಬಂದ್ರು ಶಿವನ್ ಪಾದ ಸೇರ್ಕೋಬೇಕೆ ಹೊರತು ಶಿವನ್ ಪಾದ ಎಳಿಯಕ್ಕಾಗಲ್ಲ. ಹೋಗಪ್ಪ, ನಿಂಗೆ ಸೆನ್ಸ್ ಆಫ್ ಹ್ಯೂಮರೇ ಇಲ್ಲ. ಸರಿ, ನನಗ್ ಸ್ವಲ್ಪ ಕೆಲಸ ಇದೆ, ನೀನ್ ಆಫೀಸ್ಗೆ ಹೊರಡು. ಏನ್ ಕೆಲಸ? ನನ್ಗೂ ಹೇಳು. ಆ ಅಮಾಯಕರು ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು. ಆ ಡೇಂಜರ್ ನಾಗ, ಪುಂಗಿ ಪ್ರಶಾಂತ, ಅವರನ್ನ ಎದುರಾಕೊಳ್ಳೋನು ಈ ಊರಲ್ಲಿ ಯಾರಿದಾನೆ ಭಗವಂತ? ಇದಾನೋ ಅಥವಾ ಇದಾಳೋ ನೋಡ್ತೀನಿ. ಯಾರೋ ಎಡಮಗ್ಲಲ್ಲಿ ಎದ್ದಿರ್ಬೇಕು. ಭಗವಂತ,
ಆ ನತದೃಷ್ಟ ಫ್ಯಾಮಿಲಿನ ನೀನೇ ಕಾಪಾಡಬೇಕು. ನಮಗೆ ಹಾಕ್ಬೇಕು. ನಾವು ಸೇಫ್ ಆಗಿದ್ರೆ ಸಾಕು. ಕಾಲ್ ತೆಗಿ, ನಾನು ಹೊರಡ್ತೀನಿ. ಬಾಯ್ ಭಗವಂತ. ಲೇ ತಮ್ಮ ಅಣ್ಣ ಬಾಳ ನೋವಾಗಕತ್ತೈತೇನೋ. ಅದನ್ನು ಬೇರೆ ಬಿಡಿಸಿ ಬಿಡಿಸಿ ಹೇಳ್ಬೇಕೇನೋ ಅಣ್ಣ. ಆ ಎಮ್ಮಿ ಚರ್ಮದ ದಾಂಡಿಗ ಹೊಡೆದಕ್ಕೆ ದೇಹದಾಗಿರೋ ಯಾವ್ಯಾವ ಸ್ಪೇರ್ ಪಾರ್ಟ್ಸ್ ಎಲ್ಲೆಲ್ಲಿ ಬಿದ್ದಾವೋ ಒಟ್ಟ ಗೊತ್ತಾಗೋಲ್ದು. ಸೌದತ್ತಿ ಅಲ್ಲವ ಅಣ್ಣಾರ ಅಕ್ಕಾರ ಯಾರೆಲ್ಲ ಗುಣ ಒಂದು ಗುಟ್ಟಕ್ ನೀರ್ ತಂದು ಬಾಯಿಗೆ ಹಾಕ್ರಿ. ಪಿಂಗಾಣಿ ಅಣ್ಣ ನೀರೇ ಒಂದು ಹನಿ ನೀರ್ ತಂದು ಬಾಯಿಗೆ ಹಾಕೋ. ಅಣ್ಣ ನಾನ್ ಗಾಳಿ ಹಾಕೋದ್ ನಿಲ್ಸ್ಬಿಟ್ರೆ ನೀವು ಸತ್ತೋಗ್ತೀರ ಅನ್ನೋ ಭಯ ಅಣ್ಣ. ಅಯ್ಯ ನಿನ್ನ ಅಣ್ಣ, ಇವ್ರು ಯಾರು ನಮ್ಮ ಜೀವ ಉಳ್ಸಾಕ ರೆಡಿ ಇಲ್ಲಣ್ಣ. ನೀ ಕಾಳಜಿ ಮಾಡಕ್ ಹೋಗ್ಬೇಡ. ನಾ ಸತ್ರು ಚಿಂತಿಲ್ಲ. ನಿನಗೆ ನೀರು ಕುಡಿಸ್ತೇನೆ. ನಾನು ಹೋಗ್ತಿರ್ತೀನಿ. ಇರು 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 ವೈನಿ ವೈನಿ ತಗೋಪೋಗೆ. ಹುಷಾರು ಹುಷಾರು. ಪಾಪಿಗಳು ಹೇಗ್ ಹೊಡ್ತಿದಾರ ನೋಡು. ನಾಯಿಗೆ ಹೊಡೆದಾಗೆ ಹೊಡೆದ್ರು ಗಿರ್ಜಕ್ಕ. ನೀವ್ ಅದನ್ನೆಲ್ಲ ನೋಡ್ತಾ ನಿಂತಿದ್ರಾ? ಒಂದ್ ಕೆಲ್ಸ ಮಾಡ್ಬೇಕಾಗಿತ್ತು. ಫೋನ್ ತೆಗೆದು ವಿಡಿಯೋ ಮಾಡಿ ಇಂಟರ್ನೆಟ್ ಬಿಟ್ಬಿಡ್ಬೇಕಾಗಿತ್ತು. ಚೆನ್ನಾಗಿರೋದು. ಮಾಡು ಅಂತ ಇದ್ದೆ ಗಿರ್ಜಕ್ಕ, ಆದ್ರೆ ಡೇಟಾ ಖಾಲಿ ಆಯ್ತು. ನಿಮ್ಗೆಲ್ಲ ಮನುಷ್ಯತ್ವನೇ ಇಲ್ಲ. ಥು. ಆ ದೇವ್ರು ಎಲ್ಲ ನೋಡ್ತಾ ಇರ್ತಾನೆ. ನೀವ್ ಸಹಾಯ ಮಾಡದೇ ಇರೋ ಪಾಪಕ್ಕೆ ಆ ಯಮಧರ್ಮ ನರಕದಲ್ಲಿ ನಿಮ್ಮೆಲ್ಲರನ್ನು ಬಾಣ್ಲಿ ಒಳಗಡೆ ಹಾಕಿ ಬಜ್ಜಿ ಬೋಂಡ ಮಾಡ್ಬಿಡ್ತಾನೆ. ಸಾರಿ 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 ಬಸ್ಯ. ಗಿರ್ಜಾ ಬಾಮ್ಮ ಇಲ್ಲಿ, ಬಾಮ್ಮ ಇಲ್ಲಿ. ಒಂದ್ ನಿಮಿಷ ಬಸ್ಯ, ಬಂದೆ. ಮಾವ ಅಲ್ಲಮ್ಮ, ನಿನ್ ಯಾಕಮ್ಮ ಬೇಕು ಈ ಉಸಾಬ್ರಿ? ಬಾಮ್ಮ ಒಳಗ್ ಬಾಮ್ಮ. ಮಾವ, ಇದೇ ಜಾಗದಲ್ಲಿ ನಮ್ಮವ್ರು ಯಾರಾದ್ರೂ ಇದ್ದಿದ್ರೆ ನೀವ್ ಹೀಗೆ ಹೇಳ್ತಿದ್ರಾ? ಅದಕ್ಕೆ ನಾವ್ ಯಾರು ಅಲ್ಲಿರ್ಬಾರ್ದು ಅಂತ ನಾನು ಒಳಗಡೆ ಇದ್ದೀನಿ ಕಣಮ್ಮ. ಬಾಮ್ಮ. ನೀವು ನಿಮ್ಮ ಮಗ ಒಂದೇ ತರ. ಹೌದು ಮಾವ, ನೀವು ಒಳಗಡೆ ಇರಿ. ಎರಡೇ 2 ನಿಮಿಷ. ನಾನು ಬರ್ತೀನಿ ಆಯ್ತಾ? ಬರ್ತೀನಿ ಮಾವ, ನೀವು ಹೋಗಿ ಒಳಗಡೆ. ನನ್ ಮಾತು ಕೇಳಮ್ಮ. ಬೇಡಮ್ಮ. ಓಹೋ, ಏನ್ ನಾಟಕನ ನಡೀತಾ ಇದೆ, ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಹೋಗಿ ಎಂದೆ. ಓ, ಸಹಾಯ ಮಾಡಕ್ ಯಾರು ಬರ್ಬೇಡಿ, ನಿಂತ್ಕೊಂಡು ನೋಡ್ರಿ. ಪವ್ಯ, ಬಸ್ಯ, ಏನಾದ್ರೂ ಬೇಕಿದ್ರೆ ಕೇಳಿ ಆಯ್ತಾ? ಹಾ, ಏ ಪಿಂಗಾಣಿ, ಹುಷಾರಾಗಿ ನೋಡ್ಕೊಳ್ಳೋ. ಆಯ್ತಕ್ಕ. ಮಾವ, ಬಾಗ್ಲಕ್ ಹಾಕ್ತಿದ್ದೀರಾ? ಏನಾದ್ರೂ ಬೇಕಿದ್ರೆ ಕೇಳಿ ಅಂತ ನಾ ಹೇಳ್ ಬಂದಿದ್ದೀನಿ. ಅಲ್ಲಮ್ಮ, ನಿನಗೇನು ಬುದ್ಧಿಗಿದ್ದಿದ್ಯಾ? ಏನಾದ್ರು ಬೇಕಾದ್ರೆ ಕೇಳಿ ಅಂತ ಹೇಳ್ತೀಯಲ್ಲ, ನೀನ್ ಯಾಕಮ್ಮ ಬೇಕಿತ್ತಿದ್ದಲ್ಲ? ಮತ್ತೆ ಏನ್ ಬೇಕಾದ್ರೂ ನಿಮ್ಮನ್ನೇ ಕೇಳಿ ಅಂತ ಹೇಳ್ಬಿಟ್ಟು ಬರ್ಲಾ? ಕೇಳ್ಬೋದು, ಕೇಳ್ಬೋದಿತ್ತು, ಅಭ್ಯಂತರ ಇಲ್ಲ. ಆದ್ರೆ ನಾನು ಕೋಪ ಮಾಡ್ಕೊಂಡ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ಧಕ್ಕೆ ಬರುತ್ತಲ್ಲ, ಅದಕ್ಕೆ ನಾನು ಕೋಪ ಮಾಡ್ಕೊಂಡ್ರೆ ಸುಮ್ಮನೆ ಇದ್ದೀನಿ ನಾನು. ನಿಮಗ್ ಕೋಪ ಬಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗ್ ಮಾವ ಕುಗ್ಗೋಗುತ್ತೆ? ಏನಮ್ಮ ಹಾಗೆ ಹೇಳ್ತೀಯ ನೀನು? ನನ್ನ ಕೋಪ ಮಾಡಿದೆ ಅಂತ ಇಟ್ಕೋ, ಆಮೇಲೆ ರೌಡಿಗಳನ್ನ ಹೊಡೆದು ಅವರ ಮೂಳೆಗಳನ್ನ ಲಟಕ ಪಟಕ ಅಂತ ಮುರಿದೆ ಅಂತ ಇಟ್ಕೊಳ್ಳೋದೇನು ಬತ್ತು? ಖಂಡಿತ ಮುರಿದೇ ಮುರಿತಿದೆ. ಆಮೇಲೆ ಸುಮ್ಮನಿರ್ತಾರ ಪೊಲೀಸ್ನವರು, ನನ್ನ ಅರೆಸ್ಟ್ ಮಾಡ್ತಾರೆ. ಅವರು ಅರೆಸ್ಟ್ ಮಾಡಿದ್ಮೇಲೆ ನನ್ನ ಅಭಿಮಾನಿಗಳು, ನನ್ನ ಕಟ್ಟ ಅಭಿಮಾನಿಗಳು ಸುಮ್ಮನಿರ್ತಾರ? ಅಂಗಡಿಗೆ ಬೆಂಕಿ ಹಚ್ತಾರೆ, ಬಸ್ಗೆ ಕಲ್ಲು ಹೊಡಿತಾರೆ, ಟೈರಿಗೆ ಬೆಂಕಿ ಹಚ್ತಾರೆ. ಆಮೇಲೆ ವ್ಯಾಪಾರ ವಹಿವಾಟೆಲ್ಲ ವ್ಯತ್ಯಾಸ ಆಗ್ಬಿಡತ್ತೆ. ದೇಶದ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗತ್ತಮ್ಮ. ಅದಕ್ಕೆ ಕೊಟ್ಟೋಗ್ಬಿಟ್ಯಾ? ಅಯ್ಯೋ, ಇಷ್ಟೊತ್ತು ನನ್ನ ಎನರ್ಜಿ ವೇಸ್ಟ್ ಆಗೋಯ್ತಲ್ಲ ಮಾತಾಡಿ.
ವೈನಿ ನಾನಲ್ಲ ಗಿರ್ಜಮ್ಮ ನೋಡಮ್ಮ ನೀನ್ ಹೇಳಿ ಅಂತ ಅವರೆಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅವ್ರು ನೋಡ್ಕೊಂಡು ರೂಢಿಗಳು ಬಂದ್ರೆ ಗತಿಯನಮ್ಮ ನೋಡು ಏನಾಗ್ಲಿ ನೀನು ನಮ್ಮ ಮಾವ ಮಾತ್ರ ಕೇಳಿ ಅಂತ ಅನ್ಬೇಡ. ಯಾಕೆ ಅಂತಂದ್ರೆ ದೇಶಕ್ಕೆ ತೊಂದರೆ ಆಗೋದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನ ಮಾವ. ಇರಿ ಏನು ಅಂತ ಕೇಳ್ಕೊಂಬರ್ತೀನಿ. ಏನಾಯ್ತ್ರಪ್ಪ? ಮತ್ತೆ ಏನಾದ್ರು ತೊಂದರೆ ಆಯ್ತಾ? ಕೈಯ ಆಗ್ರಕ್ತ ಹರಿಯಾತಿದ್ರಿ ಅದಕ್ಕೊಂಚೂರು ಹತ್ತಿದ್ರು ತಂದು ಕೊಡ್ರಲ್ಲ. 2 ನಿಮಿಷ ತಂದೆ ಇರಿ. ಲಗುನು ಕೊಡ್ರಿ, ಇಲ್ಲಾಂದ್ರೆ ರಕ್ತ ಹರಿದು ಹೆಂಗೇರಿ ಮೋರಿ ಸರ್ಕೋತದ. ಅಯ್ಯಯ್ಯೋ ನಾನು ಅನ್ಕೊಂಡಾಗೆ ಅವರಿಂದ ರೌಡಿಗಳೇ ಬಂದ್ಬಿಟ್ರಲ್ಲಪ್ಪ, ಏನ್ ಮಾಡ್ಲಿ? ಆಗ್ಲೇ ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ ನನ್ನ ಮಕ್ಕಳ್ರ. ಅನ್ನಾರ ನಮ್ಗೇನ ಇದ್ರು ಹೊರಗೆ ನಿಂತು ಮಾತಾಡೋಣ್ರಿ. ಇದು ಬ್ಯಾರೆದವ್ರ ಮನೆ ಐತ್ರಿ, ಸುಮ್ಮನೆ ಇಲ್ಲಿ ಯಾಕ್ರಿ ಗದ್ಲ? ಬಡ್ಡಿ ದುಡ್ಡು ಕೊಡು ಅಂದ್ರೆ ಕತೆಗಳು ಹೇಳ್ತೀಯ ಅಣ್ಣ. ನೋಡಿ ಇವ್ರೆ, ಈ ತರ ಬೇರೆಯವ್ರಿಗೆ ಹೊಡಿಬಾರ್ದು. ಬಡ್ಡಿ ದುಡ್ಡು ತಿನ್ನೋದು ತಪ್ಪು. ಅದ್ರ ಮೇಲೆ ಚಕ್ರ ಬಡ್ಡಿ ಕೇಳಿದ್ರೆ ಪಾಪ ಅವ್ರು ಎಲ್ಲಿಂದ ಕೊಡ್ತಾರೆ? ಅವ್ನು ಕೊಡ್ಲಿಲ್ಲ ಅಂದ್ರೆ ನೀನ್ ಕೊಡು, ಹೋಗ್ತೀವಿ. ನಾನೇ ಕೊಡ್ಲಿ? ಆಂಟಿ ನಿನ್ ಪಾಡಿಗೆ ನೀನ್ ಇರ್ತೀಯಾ? ನಾವು ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ. ನನ್ನನ್ನೇ ಆಂಟಿ ಅಂತ ಪಾಪಿ ನನ್ನ ಮಗ. ತಮ್ಮ, ಒಂದು ರೌಂಡ್ ಆಗಿದೆ, ಇನ್ನೊಂದು ರೌಂಡ್ ರುಬ್ಬಿದ್ರೆ ನನ್ನ ಮಕ್ಕಳು ಸರಕ್ತಾರೆ. ಈಗಷ್ಟೇ ದುಡ್ಡು ಕೊಟ್ಟು ತಂದಿರೋ ಮಡಕೆಗಳನ್ನೇ ಹೊಡೆದಾಕ್ತೀರೇನ್ರೋ? ಅಬ್ಬಬ್ಬಬ್ಬ, ಇಲ್ಲಿ ನೋಡು, ಮಾಡ್ರನ್ ಮಹಾಲಕ್ಷ್ಮಿ. ಅಯ್ಯೋ ಅಯ್ಯೋ ಅಯ್ಯೋ, ಒಣಗಾಕಿರೋ ಮೆಣಸಿನ್ಕಾಯಿನ ತುಳಿತೀರೇನ್ರೋ? ಪಾಪ ಮಾವ ಖಾರ ಜಾಸ್ತಿ ಆಗುತ್ತೆ ಅಂತ 400 ರೂಪಾಯಿ kg ಅಂತ ಕೊಟ್ಟು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡ್ಬಂದ್ರೆ ಅದನ್ನೇ ತುಳಿತೀರಾ? ಈಗ ನನ್ನ ಖಾರದ ಪುಡಿನ ಏನಾರಲ್ಲ ಮಾಡಿಸ್ಲಿ, ಮಾಡ್ತೀನಿ ರೀ ನಿಮ್ಗೆ. ತೊಳಿ ಸಾರಿ
ಆಂಟಿ ಆಂಟಿ ಅಂದ್ರೆ ಮುಖ ಅಕ್ಕ 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 ಕವಿರತ್ನ ಕಾಳಿದಾಸ ಪಿಕ್ಚರ್ ಅಲ್ಲಿ ಅಣ್ಣವ್ರ ಎದುರುಗಡೆ ಕಾಳಿದೇವಿ ಪ್ರತ್ಯಕ್ಷ ಆದಂಗ ಆಗ್ಬಿಟ್ಟಲ್ಲ ಅಕ್ಕ. ಅವ ತಪ್ಪಾಯ್ತವ, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿನ್ ತಂಟೆಗೆ ಬರೋದಿಲ್ಲವ. ಖಾರದ ಪುಡಿ ಖಾರ ತಡ್ಕೊಳಕ್ ಆಗ್ತಾ ಇಲ್ಲವ. ನೋಡ್ರೋ, ಮನೇಲಿ ಒಡೆದೋಗಿರೋ ಒಂದೊಂದು ಐಟಮ್ದು ಲೆಕ್ಕ ಹೇಳ್ತೀನಿ. ಸುತ್ತ ಮಾಡಿನೇ ಮನೆಯಿಂದ ಆಚೆ ಕಾಲಿಡಬೇಕು, ಇಲ್ಲ ಅಂದ್ರೆ ಆ ಮೆಣಸಿನ್ಕಾಯಿ ಜೊತೆ ನಿಮ್ಮನ್ನು ಹಾಕಿ ರುಬ್ಬಿಡ್ತೀನಿ. ಅದಕ್ಕೆಲ್ಲ ಟೈಮ್ ಇಲ್ಲವ ಈಗ. ಕಮ್ಮಿ ಇದ್ರೆ ಕೇಳಿ ಕೊಟ್ಬಿಡ್ತೀನವ. ಅನ್ಯಾಯ ದುಡ್ಡು ತಿಂದು ನಮಗೆ ಅಭ್ಯಾಸ ಇಲ್ಲ. ಒಡೆದೋಗಿರೋ ಐಟಮ್ದೆಲ್ಲ ದುಡ್ಡನ್ನ ಲೆಕ್ಕ ಹಾಕಿಟ್ಟು ಚೇಂಜ್ ಮಾಡಿಸಿಟ್ಟಿರ್ತೀನಿ. ಬಂದು ತಗೊಂಡೋಗಿ ಆಮೇಲೆ ಎದಳ ಮೇಲೆ ಇನ್ನೊಂದು ಸಲ ಏನಾದ್ರೂ ಪವ್ಯ ಬಸ್ ಅಂತ ತಂಟೆಗೆ ಬಂದ್ರೋ ಅಡ್ಡ ಉದ್ದ ಸೀಳ್ಬಿಡ್ತೀನಿ. ನಮ್ ತಾಯಣ ಇಲ್ಲವ, ನಮ್ಮೂರ ಗ್ರಾಮ ದೇವತೆ ದರ್ಶನ ಮಾಡ್ದಂಗಾಯ್ತು. ಬರ್ತೀವವ. ಹೋಗ ಬ್ರದರ್ಸ್, ಬರ್ತೀವಿ ಬ್ರದರ್ಸ್. ಅಣ್ಣ ಹಾ ಚಪ್ಪಲ ಹೋಗೋ ಬೇಗ. ನಾನಮ್ಮ ನಿಮ್ಮ ಮಾವ, ಫಾದರ್ ಆಫ್ ದಿ ಶಿವ. ಹೇಳಿ ಮಾವ. ನೀರು ಕುಡಿತೀನಮ್ಮ? ಚೇಚೆ, ನೀವ್ಯಾಕೆ ತೊಂದರೆ ತಗೊಳ್ತೀರಾ, ನಾನೇ ಕುಡಿತೀನಿ. ಆಯ್ತಮ್ಮ. ಈ ಬ್ರದರ್ ಅಣ್ಣಯ್ಯ, ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ ಇದೆಯೇನೋ? ಯಾಕಣ್ಣಯ್ಯ? ಮೈಯಲ್ಲಿ ಎಷ್ಟು ಮೂಳೆ ಮುರಿದಾಕೋಳೆ ಅಂದ್ಬಿಟ್ಟು ಲೆಕ್ಕ ಹಾಕ್ಬೇಕು. ಅಣ್ಣಯ್ಯ, ಹೆಂಗ ಹೊಡೆದ್ಲು, ಮನೆ ತುಂಬ ಓಡಾಡಿಸ್ಕೊಂಡು ಹೊಡೆದ್ಲು. ಆಂಟಿ ಮಾತ್ರ ಸುಮ್ಮನೆ ಬಿಡಬಾರ್ದು. ಬುದ್ಧಿ ಐತೇನೋ ನಿನಗೆ? ಈಗ ತಾನೇ ಬಟ್ಟೆ ಹೋಗ್ದಂಗೆ ಒಗ್ದಾಕದ್ಲಲ್ಲೋ, ಇನ್ನೂ ಅವ್ರ ತಂಟೆಗೆ ಹೋಗ್ಬೇಕಾ? ಇನ್ನೇನಣ್ಣಯ್ಯ ಮಾಡೋದು? ಅವ್ರ ಮನೇಲಿ ಗಂಡಸು ಅಂತ ಒಬ್ಬ ಇದ್ದಾನಲ್ಲ. ನೋಡಿದ್ದೀನಿ, ಅಂಗಡಿಗಳ ಮುಂದೆ ಲಾಲಿಪಾಪ್ ಚಿಪ್ತಾ ನಿಂತಿರ್ತಾನ. ಅವನಲ್ಲ ಪಾಪಿ, ಅವ್ರ ಗಂಡ ಶಿವಪ್ರಸಾದ್. ಅಣ್ಣಯ್ಯ ಕರೆಕ್ಟ್. ಅವನಿಗೆ ಬುದ್ಧಿ ಕಲ್ಸಿದ್ರೆ ಇವಳಿಗೆ ಬುದ್ಧಿ ಬರುತ್ತೆ. ನಾವೇ ಎಲ್ಲರ ಹತ್ರನೂ ವಸೂಲಿ ಮಾಡೋ ನನ್ನ ಮಕ್ಕಳು. ಇವಳು ನನ್ನ ಹತ್ರ ವಸೂಲಿ ಮಾಡ್ಬಿಟ್ಲಲ್ಲೋ. ಬಿಡಬಾರ್ದು ಅಣ್ಣಯ್ಯ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ರಾಣಿ, ಅದು ಜೋಡಿಸ್ತಾ ಇರು, ನಾನು ಮೊರೆ ತಗೊಂಡ್ಬರ್ತೀನಿ. ಅಪ್ಪ, ಮಗನೇ, ನಿಜವಾಗ್ಲೂ ಇವಳೇ ಹೊಡೆದ್ಲೇನಪ್ಪ? ಅಯ್ಯಯ್ಯೋ, ನಾನು ನನ್ನ ಕಣ್ಣಾರೆ ನೋಡಿದ್ನಲ್ಲಪ್ಪ, ಒಬ್ಬೊಬ್ಬನ ಮೂಳೆನು ಲಟಕ ಪಟಕ ಅಂತ ಮುರಿದ್ಬಿಟ್ಲಪ್ಪ. ಲಟಕ ಪಟಕು. ಅಪ್ಪ, ನನ್ನ ಹೆಂಡತಿನ ನಾನು ಯಾವತ್ತೂ ಈ ರೀತಿ ನೋಡೇ ಇರ್ಲಿಲ್ವಲ್ಲಪ್ಪ. ಅಯ್ಯಯ್ಯೋ, ಸದ್ಯ ನೀನು ನೋಡ್ದಿದ್ದೇ ಒಳ್ಳೇದಾಯ್ತು. ಇಲ್ದರೆ ನೋಡು, ನಾನು ಅನುಭವಿಸ್ತಾ ಇದ್ದೀನಲ್ಲಪ್ಪ. ಬೇಡ ಬೇಡ, ನೋಡ್ಬೇಡ ಅಪ್ಪ. ಮಗನೇ, ನನ್ನ ಹೆಂಡತಿಗೆ ಕಜ್ಜಾಯ ಮಾಡಕ್ ಬರುತ್ತೆ ಅಂತ ಗೊತ್ತಿತ್ತು, ಬಿಸಿ ಬಿಸಿ ಕಜ್ಜಾಯ ಕೊಡಕ್ ಬರುತ್ತೆ ಅಂತ ಇವಾಗ ಗೊತ್ತಾಯ್ತು. ಅಪ್ಪ ಮಗನೇ, ನಮಗೂ ಕಜ್ಜಾಯ ನಾವು ಸೇಫ್ ಅಲ್ವಾಪ? ಅಯ್ಯೋ, ನನ್ನ ಸೊಸೆ ಬೇರೆ ಪಾಲಿಗೆ ಫೈರು, ನಮ್ಮ ಪಾಲಿಗೆ ಫ್ಲವರ್ ಅಂತ ನಾವು ತಿಳ್ಕೋಬೇಕು. ಸೇಫು. ಮೆತ್ತು ಮಾತಾಡು. ನಮ್ಮ ಟೀಚರ್ ಹೇಳ್ತಿದ್ರು ನೀವು ಸಖತ್ತಾಗಿ ಫೈಟ್ ಮಾಡಿದ್ರಂತೆ. ಛೇ, ನಾನು ಅದನ್ನ ನೋಡ್ಬೇಕಿತ್ತು. ಏಯ್, ಫೈಟ್ ಅಂತೆ ಫೈಟು, ಹೋಗೋ ಓದ್ಕೋ ಹೋಗೋ.
ನನ್ನ ಮಗ ನನ್ನನ್ನು ಬುಕ್ಕಲ್ಲೇ ಹೊಡೆದ್ಬಿಟ್ಟ. ಶಾಕಿಂಗ್.